ವಾರ ಎಲ್ಲ ಕೆಲಸ ಮಾಡಿದ್ವಿ, ಭಾನುವಾರ ರಜಾ ಅಂದ್ಬಿಟ್ಟು ಚಕಾರ ಅಂತ ಬೆಳಿಗ್ಗೆನೆ ಎದ್ದೆ. ಆದ್ರೆ ಬೆಳಿಗ್ಗೆನೆ ಫೋನ್ ಬಂತು ನಮ್ಮ ಪ್ರೊಡ್ಯೂಸರ್ ಇಂದ, ಶೂಟ್ ಮಾಡಿರೋ ಫಿಲಮ್ದು ಎಡಿಟಿಂಗ್ ಮಾಡಿಸ್ಬೇಕು, ಅರ್ಜೆಂಟ್ ಮೈಸೂರು ಬನ್ನಿ ಅಂತ. ಇನ್ನೇನ್ ಮಾಡೋದು ಅಂತಂದ್ಬಿಟ್ಟು ಬಸ್ಸಲ್ಲಿ ಹೋಗೋಣ ಅಂತಂದ್ರೆ ಗೊತ್ತಲ್ಲ ಭಾನುವಾರ, ಒಲ್ಲದ ಮನಸ್ಸಿನಿಂದ ಹಾರೋಹಳ್ಳಿಯಿಂದ ಬಿಡದಿ ಟ್ರೈನ್ಗೆ ಹೋಗೋಣ ಅಂತಂದ್ಬಿಟ್ಟು ರೈಲ್ವೆ ಸ್ಟೇಷನ್ಗೆ ಬಂದೆ. ಟ್ರೈನ್ ಬಂತು, ಹತ್ಕೊಂಡೆ. ಸಾಮಾನ್ಯವಾಗಿ ನಾವೆಲ್ಲ ಟ್ರೈನಲ್ಲಿ ಕೂತಾಗ 2 ಹಾಡು ಮಿಸ್ ಇಲ್ಲದೆ ನೆನಪಾಗ್ತವೆ. ಒಂದು ಇನ್ನೊಂದು ಹಾಡು ಯಾವ್ದು ಹೇಳಿ? ಏನಾಗಲಿ ಮುಂದೆ ಸಾಗುನಿ. ಹಾಡು ಕೇಳ್ತಾ 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 ಹಾಗೆ ಮದ್ದೂರೊಡೆ ಬಂತು. ಏನ್ ಮಾಡೋದು, ಟ್ರೈನ್ ಹತ್ತ ತಕ್ಷಣ ಆ ಪರಿಮಳ, ಆ ಘಮಲು ನಮ್ಮನ್ನ ತಿನ್ಲೇಬೇಕು ಅನ್ನೋ ರೇಂಜ್ಗೆ ನಮ್ಮನ್ನ ಕಾಡ್ಬಿಡುತ್ತೆ. ಹಾಗೆ ಜರ್ನಿ ಮಾಡ್ತಾ ರೈಲ್ವೆ ಹೋಗಿ ಮೈಸೂರು ತಲುಪ್ತು. ಚಕಾರ ಅಂತ ಇಳಿದು ನೋಡಿದ್ರೆ ಅಲ್ಲಿ ನಮ್ಮ ದೇಶದ ತ್ರಿವರ್ಣ ಧ್ವಜ ಹಾರ್ತಾ ಇದೆ, ಬಾನಂಗಳದಲ್ಲಿ ಹಾಡ್ತಾ ಇದೆ. ಹಾಗೆ ಚಕಾರ ಅಂತ ರ್ಯಾಪಿಡೋ ಬುಕ್ ಮಾಡಿದೆ. ಮೈಸೂರಿಗೆ ಶೂಟಿಂಗ್ ಅಂತ ತುಂಬಾ ಸರಿ ಬಂದಿದ್ದೀನಿ, ಆದರೆ ಬೈಕಲ್ಲೋದಂಥ ಅನುಭವ ತುಂಬಾ ಚೆನ್ನಾಗಿತ್ತು. ಆ ಹಸಿರು ಗಿಡಗಳು, ಹಸಿರು ಮರಗಳು ಒಳ್ಳೆ ಚಪ್ರ ಹಾಕ್ತಂಗಿತ್ತು. ಬರೋವಂಥ ಒಂದು ಪ್ರವಾಸಿಗರನ್ನ ವೆಲ್ಕಮ್ ಮಾಡೋದು ಹಾಗಿತ್ತು. ಹಾಗೆ ಹೋಗ್ತಿರ್ಬೇಕಾದ್ರೆ ನಾವು ಸಾಮಾನ್ಯವಾಗಿ ಬೆಂಗಳೂರಲ್ಲಿ ಹಾಗೆ ಎಲ್ಲ ಕಡೆ ಜರ್ನಿ ಮಾಡಬೇಕಾದ್ರೆ ಎಲ್ಲ ವೆಹಿಕಲ್ ಹಿಂದೆನೋ ಒಂದು ಬರ್ದಿರುತ್ತೆ, ನಡುವೆ ಅಂತರವಿರಲಿ ಅಂತ. ಆದರೆ ಮೈಸೂರಿನ ಎಲ್ಲ ಬಸ್ಗಳ ಮೇಲೂ ಕೂಡ ಪ್ರಾಣಿಗಳ ಮೇಲೆ ದಯೆ ಇರಲಿ ಅನ್ನೋ ಸಾಲುಗಳನ್ನ ಬರೆದಿದ್ದಾರೆ. ತುಂಬ ಥ್ಯಾಂಕ್ಸ್, ನೋಡಿ ತುಂಬ ಖುಷಿ ಆಯಿತು. ಯಾಕೆ ಅಂತಂದರೆ ದಯೆ, ಕರುಣೆ, ಮನುಷ್ಯತ್ವ ಇರೋರನ್ನ ಮನುಷ್ಯ ಅಂತ ಕರೀತಾರೆ. ಮನುಷ್ಯನ ಮೇಲೇ ಮನುಷ್ಯ ಕರುಣೆ ತೋರಿಸಲ್ಲ, ಹೀಗಾಗಿ ಪ್ರಾಣಿಗಳ ಮೇಲೆ ತೋರಿಸಲೇಬೇಕು. ಆವಾಗಲೇ ಈ ಮನುಕುಲ, ಈ ಜೀವ ಸಂಕುಲ ಉಳಿಯೋದು. ಹಾಗೆ ಚಕಾರ ಅಂತ ನನ್ನ ಸ್ಟಾಪ್ ಹೊತ್ತು ಇಳಿದೆ, ಸ್ಟುಡಿಯೋಗೆ ಹೋದೆ. ಶೂಟಿಂಗಲ್ಲಿ ಮಾಡಿರುವಂಥ ಸೀನ್ಗಳೆಲ್ಲ ನೋಡಿದೆ. ಆ ಸೀನಿಲ್ಗೆ ಈ ಸೀನಿಲ್ಗೆ ಅಂತ ಅಲೈನ್ಮೆಂಟ್ ಮಾಡಿದೆ. ಮತ್ತು ಶೂಟಿಂಗಲ್ಲಿ ಮಾಡಿರೋಂಥ ಕೆಲವು ತಪ್ಪುಗಳನ್ನ ಎಡಿಟಿಂಗಲ್ಲಿ ಸರಿ ಮಾಡಿದೆ. ಹಾಗೂ ಹೀಗೋ 2 ಅವರ್ ಅಂತ ಅಂದ್ಬಿಟ್ಟು ನನಗೆ 5 ಗಂಟೆವರೆಗೂ ಕೆಲಸ ಮಾಡಿಸ್ಕೊಂಡ್ಬಿಟ್ರು. ಮೈಸೂರು ರೈಲ್ವೆ ಸ್ಟೇಷನ್ಗೆ ಹೋದೆ. ಅಲ್ಲಿ ಕೆಲವು ಬೇರೆ ಊರುಗಳಿಗೆ ಹೋಗೋದಕ್ಕೋಸ್ಕರ ಮಕ್ಕಳಿಗೆ ಪೋಲಿಯೋ ಲಸಿಕೆನೇ ಹಾಕ್ಸಿರಲ್ರು. ಹೀಗಾಗಿ ರೈಲ್ವೆ ಸ್ಟೇಷನಲ್ಲಿ ಪೋಲಿಯೋ ಲಸಿಕೆ ಹಾಕ್ತಿದ್ದು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಟ್ರೈನ್ಗೋಸ್ಕರ ಕಾಯ್ಕೊಂಡು ನಿಂತ್ಕೊಂಡೆ. ಟ್ರೈನ್ ಬತ್ತು ಅಂತ ಅಂದ್ಕೊಂಡೆ, ಅದೇ ಟ್ರೈನಲ್ಲ, ಬರೀ ಇಂಜಿನ್. ಹಾಗೆ ವೆಯ್ಟ್ ಮಾಡ್ತಿದ್ದೆ. ಬಂತು ಸೌಂಡ್ ಮಾಡಿಕೊಂಡು ತಿರುಪತಿ ಎಕ್ಸ್ಪ್ರೆಸ್. ಇಲ್ಲಿ ಅಣ್ಣಂದಿರು ಟ್ರೈನ್ ಮುಂದೆನೇ ಟ್ರ್ಯಾಕ್ ಕ್ರಾಸ್ ಮಾಡ್ತಿದ್ದಾರೆ. ಅಯ್ಯೋ, ಸೀಟ್ಗೋಸ್ಕರ ಇವ್ರು ಯಾಕೆ ಇಷ್ಟು ಗಾಬರಿ ಪಡ್ತಾವ್ರೆ ಅಂತ ಅಂದ್ಕೊಂಡೆ. ಅಲ್ಲ, ಇಲ್ಲಿ ಸೀಟ್ ಹಿಡಿಯೋಕ್ಕೋಸ್ಕರ ಹೋಗಿ ಬೇರೆ ಕಡೆ ಸೀಟ್ ಸಿಗೋ ಥರ ಮಾಡ್ಕೊಂಡ್ಬಿಡ್ತಾರೆ ನಮ್ಮ ಜನಗಳು. ಇವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ. ಹಾಗೆ ಕುತ್ಕೊಂಡೆ ಚಕಾರ ಅಂತ. ಅಲ್ಲಿ ನೋಡಿದ್ರೆ ಫುಲ್ಲು ರಶ್ಶು. ನಮ್ಮ ಮನೇಲಿ ಹೇಳ್ಬಿಟ್ಟು ಬಂದಿದ್ದೆ, ಮಧ್ಯಾಹ್ನ 2 ಗಂಟೆ ಅಷ್ಟೇ ಬಂದ್ಬಿಡ್ತೀನಿ, 3 ಗಂಟೆ ಅಷ್ಟೇ ಬಂದ್ಬಿಡ್ತೀನಿ ಅಂತ. ಆದರೆ ಬರೋ ಅಷ್ಟರಲ್ಲಿ 7 ಗಂಟೆ ಆಗ್ಬಿಟ್ಟಿತ್ತು. ಕಲಾವಿದರು ಬದುಕೆ ಹಂಗೆ ರೀ, ಕಣ್ ತುಂಬ ಕನಸುಗಳು, ಏನೂ ಮಾಡೋಕ್ಕಾಗಲ್ಲ. ಹಾಗೋ ಹೀಗೋ ಮನೇಲಿ ಬೈಸ್ಕೊಳ್ಳೋಕೆ ಅಂತಲೇ ರೆಡಿಯಾಗಿ ಮನೆಗೆ ಹೋದೆ. ಅಷ್ಟೊತ್ತಿಗೆ ಭಾನುವಾರನೇ ಮುಗಿದೋಗಿತ್ತು.